ಇವತ್ತು ಶ್ರೀರಂಗಪಟ್ಟಣ ಟೌನ್ನಲ್ಲಿ ಹನುಮಮಾಲ ಸಂಕೀರ್ತನ ಯಾತ್ರೆ ನಿಮಿಷಾಂಬ ದೇವಸ್ಥಾನದಿಂದ ಪ್ರಾರಂಭವಾಗಿ ಗಂಜಾಂ ಮುಖಾಂತರ ಶ್ರೀರಂಗಪಟ್ಟಣ ಟೌನ್ದ ಬಸ್ ಸ್ಟ್ಯಾಂಡ್ ಹತ್ರ ಅದು ಕೋಟೆ ಬಾಗಿಲ ಮುಖಾಂತರ ಪೇಟೆ ಬೀದಿ ಅಲ್ಲಿಂದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೊನೆಗೊಳ್ಳುತ್ತದೆ. ಈ ಒಂದು ರೂಟ್ ಇರ್ಬೋದು ಮತ್ತು ವಿಶೇಷವಾಗಿ ಶ್ರೀರಂಗಪಟ್ಟಣ ಟೌನ್ನಲ್ಲಿ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶ ಇದೆ ಆ ಎಲ್ಲ ಪ್ರದೇಶಗಳನ್ನು ನಾವು ಈಗಾಗಲೇ ಐಡೆಂಟಿಫೈ ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ಶಾಂತಿಯುತವಾಗಿ ಮೆರವಣಿಗೆ ಹೋಗಲಿಕ್ಕೆ ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಸಾಕಷ್ಟು ಬಾರಿ ಮೀಟಿಂಗ್ಗಳನ್ನು ಮಾಡಿದ್ದೀವಿ, ಶಾಂತಿ ಸಭೆಯನ್ನು ಮಾಡಿದ್ದೀವಿ ಮತ್ತು ಆಯೋಜಕರಿಗೆ ಕರೆದು ಮಾತಾಡಿದ್ದೀವಿ. ಅದರ ಜೊತೆಗೆ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಇರ್ಬೋದು, ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಅಧಿಕಾರಿ ಮತ್ತು ಸಿಬ್ಬಂದಿಯವ್ರನ್ನ ಈಗಾಗಲೇ ನಾವು ನಿಯೋಜಿಸಿದ್ದೀವಿ. ಈ ಒಂದು ಬಂದೋಬಸ್ತಿಗೆ ಮಾನ್ಯ DIG ಸದರ್ನ್ ರೇಂಜ್ ಮೈಸೂರು ರವರ ಒಂದು ನೇತೃತ್ವದಲ್ಲಿ ಒಟ್ಟು 3 ಜನ SP ರವರು, 3 ಜನ ಅಡಿಷನಲ್ SP ರವರು, 10 ಜನ DYSPಗಳು, 30 ಜನ ಇನ್ಸ್ಪೆಕ್ಟರ್ ರ್ಯಾಂಕ್ ಅಧಿಕಾರಿಗಳು ಸೇರಿದಂತೆ ಒಟ್ಟು 1100 ಜನದಷ್ಟು ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಈ ಒಂದು ಬಂದೋಬಸ್ತ್ ಕರ್ತವ್ಯಕ್ಕೆ ನಿಯೋಜಿಸಿದ್ದೀವಿ. ಅದರ ಜೊತೆಗೆ 300 ಸಂಖ್ಯೆಯ ಹೋಮ್ಗಾರ್ಡ್ಗಳನ್ನು, 10 KSRPಗಳು, 8 DRಗಳು ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ ಇಷ್ಟು ಅಧಿಕಾರಿ ಸಿಬ್ಬಂದಿಯವರು ಇರ್ತಾರೆ. ಇದರ ಜೊತೆಗೆ ಎಲ್ಲಿ ಸೂಕ್ಷ್ಮ ಪ್ರದೇಶಗಳಿದೆ ಅಂಥ ಪ್ರದೇಶಗಳನ್ನ ನಾವೆಲ್ಲ ಗುರುತಿಸಿ ಒಟ್ಟು 110 ಕಡೆ CCTVಗಳನ್ನು ನಾವು ಈಗಾಗಲೇ ಅಳವಡಿಸಿದ್ದೀವಿ. 20 ವಿಡಿಯೋ ಕ್ಯಾಮ್ರಾಗಳ ಮೂಲಕ ಏನು ಪ್ರೊಸೆಷನ್ ಇರ್ಬೋದು ಮತ್ತು ಬೇರೆ ಘಟನಾವಳಿಗಳನ್ನು ಚಿತ್ರೀಕರಣಗೊಳಿಸಲಿಕ್ಕೆ 20 ಸಂಖ್ಯೆಯ ಕ್ಯಾಮ್ರಾಗಳನ್ನು ಸಹಿತ ನಾವು ನಿಯೋಜಿಸಿದ್ದೀವಿ ಮತ್ತು 4 ಡ್ರೋನ್ ಕ್ಯಾಮ್ರಾಗಳನ್ನು ಸಹಿತ ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ ನಾವು ಹಾಕ್ಕೊಂಡಿದ್ದೀವಿ. ಒಟ್ಟಾರೆಯಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಈ ಒಂದು ಮೆರವಣಿಗೆ ಶಾಂತಿಯುತವಾಗಿ ಪೂರ್ಣಗೊಳ್ಳಲಿಕ್ಕೆ ಎಲ್ಲ ರೀತಿಯಿಂದ ತಯಾರಿಯನ್ನು ನಾವು ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಜನ ಮೈಸೂರು ಕಡೆಯಿಂದ ಬರುವ ಸಾಧ್ಯತೆ ಇದೆ ಅಂತೇಳಿ ನಮ್ಮ ಮಾಹಿತಿಯೂ ಇದೆ ಮತ್ತು ಆಯೋಜಕರು ಸಹಿತ ತಿಳಿಸಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಮ್ಮ ಮಂಡ್ಯ ಜಿಲ್ಲೆಯ 7 ತಾಲೂಕಿನಿಂದ ಬರ್ತಾರೆ. ಹೆಚ್ಚಿನ ಸಂಖ್ಯೆಯ ಜನ ಮಂಡ್ಯ ಮತ್ತು ಪಾಂಡವಪುರ, ಶ್ರೀರಂಗಪಟ್ಟಣ ತಾಲೂಕಿನಿಂದ ಭಾಳಷ್ಟು ಜನ ಬರುವ ಒಂದು ಸಾಧ್ಯತೆ ಇದೆ. ಇವತ್ತೇ ನಾಗಮಂಗಲ ತಾಲೂಕಿನ ಬೆಳ್ಳೂರಿನಲ್ಲಿ ಸಹಿತ ಇರೋದ್ರಿಂದ ಸ್ವಲ್ಪ ಜನ ನಾಗಮಂಗಲ ಕಡೆಯವರು ಬೆಳ್ಳೂರಿಗೆ ಹೋಗುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಹುಣಸೂರಿನಲ್ಲಿ ಸಹಿತ ಇವತ್ತೇ ಒಂದು ಯಾತ್ರೆ ಇರೋದ್ರಿಂದ ಮೈಸೂರು ಕಡೆಯವರು ಸ್ವಲ್ಪ ಜನ ಹುಣಸೂರು ಕಡೆ ಹೋಗೋ ಸಾಧ್ಯತೆ ಇದೆ. ಹೀಗಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರು ಜಿಲ್ಲೆಯಿಂದ, ಮಂಡ್ಯ ಜಿಲ್ಲೆಯಿಂದ ಬರುವ ಒಂದು ಹನುಮ ಮಾಲಾಧಾರಿಗಳನ್ನು ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಚೆಕ್ ಪೋಸ್ಟನ್ನು ಸಹಿತ ನಾವು ಹಾಕಿದ್ದೀವಿ. ಒಂದು 7 ಚೆಕ್ ಪೋಸ್ಟನ್ನು ನಾವು ಈಗಾಗಲೇ ಗುರುತಿಸಿ ಅಲ್ಲಿ ಸಿಬ್ಬಂದಿಯನ್ನು ನಿಯೋಜಿಸಿದ್ದೀವಿ. ವಿಡಿಯೋ ಕ್ಯಾಮ್ರಾಗಳನ್ನು ಸಹಿತ ನಾವು ಅಲ್ಲಿ ಹಾಕಿದ್ದೀವಿ. ಆ ಚೆಕ್ ಪೋಸ್ಟ್ ಮುಖಾಂತರ ಯಾರಾದರೂ ಕಿಡಿಗೇಡಿಗಳು ಬಂದು ಏನಾದರೂ ಮಾಡೋ ಸಾಧ್ಯತೆ ಇದೆ ಅಂತ ಅನ್ನೋದ್ರ ಬಗ್ಗೆ ಸಹಿತ ನಾವು ಪರಿಶೀಲನೆ ಮಾಡಿ ಪ್ರತಿಯೊಂದು ವಾಹನಗಳನ್ನು ಸಹಿತ ಚೆಕ್ ಮಾಡಿ ಹನುಮ ಮಾಲಾಧಾರಗಳನ್ನು ಹೊರತುಪಡಿಸಿ ಬೇರೆ ಯಾರಾದರೂ ಮಿಸ್ಯೂಸ್ ಎಲಿಮೆಂಟ್ಸ್ ಏನಾದರೂ ಬಂದು ಸೇರ್ಕೊಳ್ಳೋ ಸಾಧ್ಯತೆ ಇರೋದ್ರಿಂದ ಅದನ್ನು ಸಹಿತ ಕಟ್ಟೆಚ್ಚರಿಕೆಯಾಗಿ ನಾವು ಮಸೀದಿಗೆ ಈಗಾಗಲೇ ನಾವು ನಿನ್ನೆ ಮತ್ತು ಇವತ್ತು ಸಾರ್ವಜನಿಕರಿಗೆ, ಪ್ರವಾಸಿಗರಿಗೆ ನಿರ್ಬಂಧವನ್ನು ಈಗಾಗಲೇ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಮಾಡಿದ್ದಾರೆ. ಮಸೀದಿ ರಕ್ಷಣೆಗೋಸ್ಕರ, ಭದ್ರತೆಗೋಸ್ಕರ ನಾವು ಈಗಾಗಲೇ 4 ಕಡೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದೀವಿ. ಇಲ್ಲಿ ಹೆಚ್ಚಿನ ಸಂಖ್ಯೆಯ ಸಿಬ್ಬಂದಿಗಳನ್ನು ನಾವು ಹಾಕಿದ್ದೀವಿ. ಮಸೀದಿ ಪಾಸ್ ಆಗುವ ಒಂದು ಸಂದರ್ಭದಲ್ಲಿ ಮೆರವಣಿಗೆ ಸರಾಗವಾಗಿ ಹೋಗುವಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಮದ್ಯ ನಿಷೇಧ ಕೂಡ ಈಗಾಗಲೇ ನಾವು ಮದ್ಯ ನಿಷೇಧ ಆದೇಶವನ್ನು ಸಹಿತ ಮಾಡಿದ್ದೀವಿ. ನಮ್ಮ ಶ್ರೀರಂಗಪಟ್ಟಣ ಟೌನ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗಿದೆ. ಟೋಟಲ್ ಆಗಿ ಎಲ್ಲ ರೀತಿಯಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.